2028ರ ವೇಳೆಗೆ ದೆಹಲಿಯಲ್ಲಿ ಪೆಟ್ರೋಲ್ ದ್ವಿಚಕ್ರ ವಾಹನ ಇರಲ್ಲ. ಹಲೋ, ಒಂದ್ ನಿಮಿಷ ಇಲ್ಲಿ ಕೇಳಿ. ನೀವು ಹೊಸ ಪೆಟ್ರೋಲ್ ಬೈಕ್ ತಗೋಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ದೆಹಲಿಯ ಈ ಹೊಸ ರೂಲ್ಸ್ ಬಗ್ಗೆ ನೀವು ತಿಳಿಯಲೇಬೇಕು. ಹೌದು, ದೆಹಲಿ ಸರ್ಕಾರ ತನ್ನ ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ 2.0 ಅಡಿಯಲ್ಲಿ ಒಂದು ದೊಡ್ಡ ಪ್ಲಾನ್ ಮಾಡಿದೆ. ಅದರ ಪ್ರಕಾರ 2028ರ ವೇಳೆಗೆ ದೆಹಲಿಯಲ್ಲಿ ಯಾವುದೇ ಹೊಸ ಪೆಟ್ರೋಲ್ ದ್ವಿಚಕ್ರ ವಾಹನಗಳ ನೋಂದಣಿ ಮಾಡಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎನ್ನಲಾಗುತ್ತಿದೆ. ಯಾಕೆ ಈ ನಿರ್ಧಾರ? ದೆಹಲಿಯ ಗಾಳಿಯ ಗುಣಮಟ್ಟ ಸುಧಾರಿಸಲು ಸರ್ಕಾರ ಈ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ದೆಹಲಿ ರೋಡ್ ಮೇಲೆ ಕೇವಲ ಸೈಲೆಂಟ್ ಎಲೆಕ್ಟ್ರಿಕ್ ಬೈಕ್ಗಳದ್ದೇ ಹವಾ. ಒಂದು ವೇಳೆ ಇದೇ ರೂಲ್ಸ್ ನಮ್ಮ ರಾಜ್ಯಕ್ಕೂ ಬಂದ್ರೆ ಹೇಗಿರುತ್ತೆ? ನೀವು ಪೆಟ್ರೋಲ್ ಬೈಕ್ ಇಷ್ಟಪಡ್ತೀರಾ ಅಥವಾ ಎಲೆಕ್ಟ್ರಿಕ್ ಬೈಕ್ಗೆ ಶಿಫ್ಟ್ ಆಗ್ತೀರಾ? ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ.